ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಊರಿಂದ ಬಂದು ಈಗ ಹಲಸಿನಕಾಯಿ ನಾದಿನಿ ಮನೆಯಿಂದ ತಂದಿದ್ವಿ. ಸೊ ಇಲ್ಲಿ ಅವರೆಕಾಳು ಅಷ್ಟೇ, ಎಲ್ಲ ಊರಲ್ಲೇ ಸ್ವಲ್ಪ ಬಿಡಿಸ್ಕೊಂಡಲ್ಲ. ಸೊ ಹಾಗಾಗಿ ಅವರೆಕಾಳೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಹಲಸಿನಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇನ್ನು ಎಳೆಯದು ಹಲಸಿನಕಾಯಿ ಸಣ್ಣದಿರುತ್ತಲ್ಲ, ಅದನ್ನು ನಾವು ಕೊತ್ತಲಸಿನಕಾಯಿ ಅಂತೀವಿ. ಸೊ ಈ ಹಲಸಿನಕಾಯಿನ ಮೇಲ್ಗಡೆ ಇದೆಲ್ಲ ಒತ್ತೋ ಥರ ಇರುತ್ತಲ್ಲ, ಸಣ್ಣ ಸಣ್ಣದು ಚುಚ್ಚುತ್ತಲ್ಲ, ಅದೆಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಇರೋವಂಥದ್ದು ಇದು ಮಾತ್ರ ತಗೊಂಡಿದ್ದೀನಿ. ಇದು ಕಟ್ ಮಾಡೋ ಒಂದು 5 ನಿಮಿಷಕ್ಕೆ ಈ ರೀತಿ ಕಲರ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಾಂಬಾರು ಮಾಡೋಣ, ಹಸಿ ಅವರೆಕಾಯಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವತ್ತು ಮಾಡೋಣ ಅಂತ ಸಾಂಬಾರು. ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದೊಂದು ಫುಲ್ ಹಾಕಿದ್ದೀನಿ ಹಲಸಿನಕಾಯಿ. ಕಟ್ ಮಾಡಿದ್ಮೇಲೆ ಹಲಸಿನಕಾಯಿ ಅವರೆಕಾಳು ಎಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು. ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಮತ್ತು 1-2 ಈರುಳ್ಳಿ, 1-3 ಟೊಮೆಟೊ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಪೌಡರ್ ಬಳಸುವಂಥದ್ದು ನಾವು ಇದಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ನಾನು ಕುಕ್ಕರ್ಗೆ ಹಲಸಿನಕಾಯಿ, ಅವರೆಕಾಳು ಮತ್ತು ರುಬ್ಬಿರೋವಂಥ ಮಸಾಲೆ ಎಲ್ಲ ಹಾಕಿ ನೀಟಾಗಿ ನಮಗೆ ಎಷ್ಟು ತೆಳು ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ 1 ವಿಷಲ್ ಕೂಗಿಸಿದ್ರೆ ಸಾಕು, ಹಲಸಿನಕಾಯಿ ಸಾಂಬಾರು ರೆಡಿ ಆಗುತ್ತೆ. ಹಸಿ ಕಾಳಿದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಯಲ್ಲಿ ನಾವು ಇವಾಗಲೇ ಮಾಡೋವಂಥದ್ದು 1-2 ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, 1-2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 1/2 ಈರುಳ್ಳಿನೂ ಅಷ್ಟೇ ಕಟ್ ಮಾಡಿ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಸಾಂಬಾರೆಲ್ಲ ರೆಡಿ ಇದೆ. ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಕೂಗಿಸಾದ್ಮೇಲೆ ಕುಕ್ಕರೆಲ್ಲ ಆರಿದ್ಮೇಲೆ ನಾನೀಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಲಸಿನಕಾಯಿ ಸೀಸನಲ್ಲಿ ಸಿಕ್ಕಿದಾಗ ಮಾಡ್ಕೊಂಡು ತಿನ್ನಿ. ಊಟ ಮುಗಿಸಿ ಈಗ ರಾತ್ರಿ ಹೊತ್ತು ವಾಕಿಂಗ್ ಹೋಗೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗೆಲ್ಲ ಚಳಿ ಇತ್ತಲ್ವ, ಹಾಗೆ ಹೋಗ್ತಾ ಇರಲಿಲ್ಲ. ಈಗಲೂ ಸ್ವಲ್ಪ ಚಳಿ ಇದೆ, ಆದ್ರೂ ಓಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಆಟೋ ಮೇಲೆ ಎಷ್ಟು ಜನ ಅಡುಗೆಗಳು ಮಾಡ್ತಾ ಇರ್ತಾರೆ ಅಂತ. ಎಗ್ ರೈಸ್ ಆಗಿರ್ಬೋದು, ಕಬಾಬ್, ಫ್ರೈಡ್ ರೈಸ್, ಅದು ಇದು ಏನೇನೋ ಮಾಡ್ತಾ ಇರ್ತಾರೆ, ವೆರೈಟಿ. ಸೊ ಸುಮಾರು ಜನ ತಿಂತಾ ಇರ್ತಾರೆ. ರಸಮಲೈ ಬೇಕು ಅಂತ ಹೇಳಿ ನಾವೀಗ ಕಾಂತಿ ಸ್ವೀಟ್ಸಿಗೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ರಸಮಲೈ ಆಯಿತು. ಇದೇನೋ ಇದು ಬಾಂಬೆ ಹಲ್ವಾ ಅಂತೆ. ಅಂಡಮನಲ್ಲಿ ತಿಂದಿದ್ದು ರಸಮಲೈ ಚೆನ್ನಾಗಿರಲಿಲ್ಲ. ಕಾಂತಿ ಸ್ವೀಟ್ಸ್ ರಸಮಲೈ ತುಂಬ ಚೆನ್ನಾಗಿದೆ. ನೈಟು ವಾಕಿಂಗ್ ಬಂದಿದ್ದೀವಿ. ಈಗ ವಾಕಿಂಗ್ ಬಂದಾಗ ರಸಮಲೈ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ದೋಸೆ ಇಟ್ಟಿತ್ತು. ಹಾಗಾಗಿ ಏನು ಮಾಡೋದು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕ್ಯಾರೆಟ್, ಈರುಳ್ಳಿ, ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ತುಪ್ಪ ಅಥವಾ ಚಟ್ನಿ ಪುಡಿ ಇದ್ದರೆ ಈ ಥರ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ದೋಸೆಗೆ ಚಟ್ನಿ ಏನೂ ಬೇಕಾಗೋದಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ಈ ರೀತಿ ತುಪ್ಪ ಹಾಕ್ಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಹಾಗಾಗಿ ಬಂದಿದ್ದೆ. ಕಡಲೆ ಬೀಜ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಸೊ 220 ರುಪೀಸ್ ಟು 10 ರುಪೀಸ್ ಆಗಿದೆ ಕಡಲೆ ಬೀಜ. ಸೊ ಇವತ್ತು ಖಾಲಿ ಇದ್ದಾರೆ, ಅಷ್ಟು ಜನ ಏನಿಲ್ಲ. ಸ್ಯಾಟರ್ಡೆ ಸಂಡೇ ಬಂದರೆ ಸಿಕ್ಕಾಪಟ್ಟೆ ಜನ ಇರುತ್ತೆ. ಸೊ ಇವತ್ತು ಖಾಲಿ ಇದೆ. ಒಂದು ಗ್ರಾಸರಿ ಶಾಪಿಂಗ್ ನೋಡಿ. ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಾಯಿತು. ಈ ಸಲ ಗೋಧಿ ತೊಗೊಂಡು ಬಂದಿದ್ದೀನಿ. ಸೊ ಗೋಧಿನಲ್ಲಿ ನಾವೇ ಗೋಧಿ ಹಿಟ್ಟು ಮಾಡ್ಕೊಳ್ಳೋಣ ಮಿಷಿನ್ ಮಾಡಿಸ್ಕೊಂಡು ಅಂತ ಹೇಳಿ. ಗೋಧಿ ಹಿಟ್ಟು ನಾವು ಅಂಗಡಿಲಿ ತೊಗೊಳೋದ್ರಲ್ಲಿ ಅದು ಏನೇನು ಮಿಕ್ಸ್ ಮಾಡ್ತಾರೆ, ಮೈದಾ ಅದೆಲ್ಲ ತುಂಬ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಸಲ ಗೋಧಿನೇ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಕಡಲೆಕಾಳು ಹಾಕಿ ಮತ್ತು ಸೋಯಾ ಬೀನ್ಸ್ ಇದು ಹಾಕಿ, ಮತ್ತು ಇದು ಚೆನ್ನ ತರಲೇ ಇಲ್ಲ, ಮಿಸ್ ಆಗೋಯ್ತಾ? ಅದು ಮಿಸ್ ಮಾಡಿಬಿಟ್ಟಿದ್ದೀನಿ ಅದೊಂದು. ಸೊ ಮತ್ತು ಈಗ ಸ್ವಲ್ಪ ಕಡಲೆಬೇಳೆ ಹಾಕಿ ವಡೆ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆಬೇಳೆ ತೊಗೊಂಡು ಬಂದಿದ್ದೀನಿ. ಸೊ ಈ ಸತಿ ಇದು ಟಾಟಾ ಟೀ ಗೋಲ್ಡ್ ಇದನ್ನು ತಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಟೀ ಇದು ಫ್ಲೇವರ್ ಅಂತ ಹೇಳಿಬಿಟ್ಟು. ಇದು ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಸೊ ನೋಡೋಣ, ಈ ಸಲ ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಸೊ ಈ ಸತಿ ಗೋಧಿನೇ ತೊಗೊಂಡಿದ್ದೀನಿ, ನಾನೇ ಮಿಷಿನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಮತ್ತು ಇದು ಧನಿಯಾನೂ ತೊಗೊಂಡು ಬಂದಿದ್ದೀನಿ. ಸೊ ಧನಿಯಾ ಪೌಡರ್ ಇರಲಿಲ್ಲ, ಮತ್ತು ಪುಳಿಯೋಗರೆ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಮಾಡ್ಕೊಬೇಕು. ಸೊ ಇನ್ನು ಇದೆಲ್ಲ ಸ್ಪೈಸಸ್ಸು ಪಲಾವ್ಗೆ ಇದಕ್ಕೆಲ್ಲ ಬೇಕಾಗುತ್ತಲ್ಲ. ಏಲಕ್ಕಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ತಂದಿದ್ದು ಫುಲ್ಲು ದಪ್ಪ ಏಲಕ್ಕಿ ಇತ್ತು.
ಒಂದು ಜೊಳ್ಳು ಥರ ಇರಲಿಲ್ಲ, ವೇಸ್ಟ್ ಆಗಲಿಲ್ಲ. ಹಾಗಾಗಿ ಈ ಸಲಿನೂ ಏಲಕ್ಕಿ ತೊಗೊಂಡು ಬಂದಿದ್ದೀನಿ. ಮತ್ತು ಇದು ಬಾಸುಮತಿ ರೈಸ್ 1 kg ಬಿರಿಯಾನಿ ಆ ಥರ ಮಾಡಿದಾಗ ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ತುಂಬ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಇಷ್ಟು ಕ್ವಿಕ್ಕಾಗಿ ಹೋಗಿ ಶಾಪಿಂಗ್ ಮಾಡ್ಕೊಬಂದಿದ್ದು. ಈಗ ಕ್ವಿಕ್ಕಾಗಿ ವಡೆ ಮಾಡೋದಕ್ಕೆ ಕಡಲೆಬೇಳೆ ನೆನೆ ಹಾಕೋಣ. ನಮ್ಮನೇಲಿ ಬೋಂಡ ಬಜ್ಜಿಗಿಂತ ವಡೆ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಸೊ ಉದ್ದಿನ ವಡೆ ಎಲ್ಲ ಇದು ಕಡಲೆಬೇಳೆ ವಡೆ ಬರುತ್ತಲ್ವ ಅದು. ಸೊ ಹಾಗಾಗಿ ನಾನು ಫ್ರೀಕ್ವೆಂಟಾಗಿ ಅವಾಗವಾಗ ವಡೆ ಮಾಡ್ತಾ ಇರ್ತೀನಿ. ಸಂಜೆ ಟೀ ಜೊತೆ ಅಥವಾ ರೈಸು ತಿಳಿ ಸಾಂಬಾರು ಏನಾದರೂ ಮಾಡಿದಾಗ ಅದ್ರ ಜೊತೆ ಇಷ್ಟ ಅಂತ. ನನ್ನ ಮಗಳಿಗೂ ಇಷ್ಟ, ಹಸ್ಬೆಂಡ್ಗೂ ಇಷ್ಟ. ಹಾಗಾಗಿ ಇವತ್ತೂ ವಡೆ ಮಾಡೋಣ. ಇದು ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು, ಹಾಗಾಗಿ ವಡೆ ಮಾಡೋಣ ಅಂತ ಹೇಳಿಬಿಟ್ಟು. ಈಗ ಆಲ್ರೆಡಿ ಬೇಸಿಗೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವಾಟರ್ ಮೆಲನ್ ಅಂತೂ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಒಂದೊಂದು ರಾಶಿ ಹಾಕ್ಕೊಂಡಿರ್ತಾರೆ. ನಾನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ವಾಟರ್ ಮೆಲನ್ ತೊಗೊಂಡು, ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತಲ್ವ, ಹಾಗಾಗಿ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ಒಂದೊಂದು ಹಣ್ಣು ಫುಲ್ ತೊಗೊಂಡು ಹೋಗಿ ಮನೆಯಲ್ಲಿ ಮಕ್ಕಳು ಬೇಕಂದಾಗ ಕಟ್ ಮಾಡ್ಕೊಂಡು ತಿನ್ನೋವಂಥದ್ದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತ್ಗೂ ಒಳ್ಳೆಯದು ಕೂಡ. ಸೊ ಹಾಗಾಗಿ ಈ ಸಮ್ಮರಲ್ಲಿ ವಾಟರ್ ಮೆಲನ್, ಎಳ್ನೀರು, ಮಜ್ಜಿಗೆ ಈ ಥರದ್ದೆಲ್ಲ ತುಂಬ ತೊಗೊತಾ ಇರಬೇಕು ಬಾಡಿಗೆ. ನಾವು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಹಣ್ಣು, ತರಕಾರಿ, ಸೊಪ್ಪು, ಡ್ರೈ ಫ್ರೂಟ್ಸ್ಗಳು ಇದೆಲ್ಲ ತುಂಬ ತಿಂತಾ ಇರಬೇಕು. ಈ ಬೇಸಿಗೆ ಸಮ್ಮರಲ್ಲಿ ಅಂತಲೇ ಅಲ್ಲ, ಯಾವಾಗಲೂ ಅಷ್ಟೇ. ಅಂದರೆ ಸೀಸ್ನಲ್ ಫ್ರೂಟ್ಸ್ಗಳು ತುಂಬ ಇಷ್ಟಪಟ್ಟು ತಿಂತೀವಿ ನಾವಂತೂ. ಇವತ್ತು ಮ್ಯಾಚ್ ಇದೆ, ಕ್ರಿಕೆಟ್ ನೋಡ್ತಾ ಇದ್ದೀವಿ. RCB ಕಡೆ ಬಟಾಣಿನ ತೊಗೊಂಡಿದ್ದೆ. ಹಾಗಾಗಿ ಮಗಳು ನಾನು ಎಲ್ಲನೂ ಹಾಗೆ ಕ್ರಿಕೆಟ್ ನೋಡಿಕೊಂಡು ಎಲ್ಲ ಸುಲಿದು ಬೆಳಗ್ಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀವಿ. ಮ್ಯಾಚ್ RCB ವಿನ್ ಆದರು. ಸೊ ಸೂಪರ್ ಎಕ್ಸೈಟೆಡ್. ಮಗಳಿಗಂತೂ ಸಖತ್ ಖುಷಿ ಅವಳಿಗೆ. ಸೊ ಮ್ಯಾಚ್ ಏನಾಗುತ್ತೋ ಅಂತ ಅಂದ್ಬಿಟ್ಟು ಎಕ್ಸಾಮ್ ಇದ್ರೂ ಬೇಗ ಓದಿ ಮುಗಿಸಿ ಮ್ಯಾಚ್ ನೋಡೋಕೆ ಕೂತಿದ್ದಾಳೆ ಈಗ. ಸೊ ತುಂಬ ಖುಷಿ ಆಯಿತು ಅವ್ರು ವಿನ್ ಆಗಿದ್ದು. ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಮ್ಮ ಫ್ರೆಂಡ್ ಮಗಳದು ಬರ್ತ್ಡೇ ಇತ್ತು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇನ್ನೊಂದು ಫ್ರೆಂಡು, ನಾವೆಲ್ಲರೂ ಜೊತೇಲಿದ್ದಾಗ, ಕ್ವಾರ್ಟರ್ಸಲ್ಲಿದ್ದಾಗ ನಾವು ಜೊತೆಲೇ ಒಂದೇ ಎದುರು ಬದ್ರು ಮನೆಗಳಲ್ಲಿ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಎಲ್ಲರೂ ಮೀಟ್ ಮಾಡಿದ್ವಿ. ನನ್ನ ಫ್ರೆಂಡು, ಸ್ಕೂಲ್ ಮೇಟು, ಆಫೀಸ್ ಮೇಟ್ ಎಲ್ಲನೂ ಜೊತೆಗೆ ಓದಿದ್ದು, ಜೊತೆಲೇ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಈ ಎಲ್ಲ ಎದುರು ಬದ್ರು ಮನೆಯಲ್ಲೇ ಇದ್ದಿದ್ದರಿಂದ ಸಾಟರ್ಡೆ ಸಂಡೇ ಆದರೆ ಜಯನಗರ್ಗೆ ಹೋಗಿಬಿಡ್ತಿದ್ವಿ ಶಾಪಿಂಗ್ ಅಂತ. ಮತ್ತು ಸಾಟರ್ಡೆ ಸಂಡೇ ಎಲ್ಲ ಬ್ಯಾಡ್ಮಿಂಟನ್ ಆಡೋದು ಹೊರಗಡೆ, ಅದು ಇದು ತುಂಬ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆಂಟಿ ಅಮ್ಮನಿಗೆ ಫ್ರೆಂಡ್ ಆಗಬೇಕು, ನನ್ನ ಫ್ರೆಂಡು ಅವ್ರ ತಂಗಿ. ಸೊ ಹಾಗಾಗಿ ನಾವು ಎಲ್ಲರೂ ಫ್ರೆಂಡೇನೆ. ಸೊ ತುಂಬ ಖುಷಿ ಆಯಿತು. ತುಂಬ ದಿನಗಳಾದಮೇಲೆ ಮೀಟ್ ಮಾಡಿದಂಥದ್ದು. ಆಂಟಿ ಮಗಳು, ಅವ್ರ ಮಗಳದು ಬರ್ತಡೇ. ಸೊ 3 ಜನ್ರೇಷನ್ ಇದ್ದೇವೆ ಇಲ್ಲಿ ಅಂತ ಹೇಳಿ ನಾವು, ನಮ್ಮ ಮಕ್ಕಳು, ನಮ್ಮ ಅಮ್ಮಂದಿರು ಹಾಗೆ ಎಲ್ಲನೂ ಮಾತಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಹಳೇದೆಲ್ಲ ನೆನಪಿಸ್ಕೊಂಡು ಫ್ರೆಂಡ್ಸು ನಾವೆಲ್ಲನೂ ಮಾತಾಡಿದ್ದು. ಸೊ ತುಂಬ ಖುಷಿ ಇತ್ತು. ಫ್ರೆಂಡ್ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಫ್ರೆಂಡ್ ಆದರು. ಸೊ ಸ್ವಲ್ಪ ಟೈಮ್ 1 2 3 ಅವರ್ಸು ಎಲ್ಲ ಜೊತೆಲೇ ಕಳೆದು ಊಟ ಮಾಡಿ, ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫೋಟೋಗ್ರಾಫರ್ಸ್ ಅಂತೂ ನಮ್ಮ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ನಾವು ಹೋಗಿದ್ದು, ಅವರು ನಮ್ಮ ಕೈಯಲ್ಲಿ ರೀಲ್ಸೇ ಮಾಡಿಸ್ಬಿಟ್ರು. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮು. ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕರೆದು ಕೇಕೆಲ್ಲ ಕಟ್ ಮಾಡ್ತಿದ್ದಾರೆ. ನನ್ನ ಮಗಳು ಕೊಟ್ಟಿರುವಂಥ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ತೆಗೆದಾಗಲೇ ಚೆಕ್ ಮಾಡ್ತಾ ಇದ್ದಾಳೆ. ಮಕ್ಕಳಿಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಯಾವುದಾದ್ರೂ ಬರ್ತ್ಡೇ ಅಥವಾ ಏನಾದ್ರು ಫಂಕ್ಷನ್ಗೆ ಹೋದಾಗ ರಿಟರ್ನ್ ಗಿಫ್ಟ್ ಬಂದರೆ ಅಲ್ಲೇ ಓಪನ್ ಮಾಡಿ ನೋಡಿಬಿಡಬೇಕು ಏನು ಅಂತ ಹೇಳಿ. ಇವತ್ತು ನನ್ನ ಫ್ರೆಂಡ್ ಮಗಳದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಬಂದಿದ್ವಿ. ಈಗ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಾಯಿತು ಬರ್ತ್ಡೇ ಎಲ್ಲ. ಇವತ್ತು ಸಂಡೇ ಬ್ರೇಕ್ಫಾಸ್ಟು ಆಲ್ರೆಡಿ 11 o'clock ಆಗಿದೆ ಟೈಮು. ಸೊ ಸ್ವಲ್ಪ ಲೈಟಾಗಿ ಅವಲಕ್ಕಿ ಮಾಡಿದ್ದೀನಿ. ಸೊ ಮತ್ತು ಪಪ್ಪಾಯ ಇತ್ತು. ಪಪ್ಪಾಯ ಕಂಪಲ್ಸರಿ ಡೈಲಿ ಇದ್ದೇ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಿನ್ನಲೇಬೇಕು ಅಂತ ನಾನು ಸುಮಾರು ಸತಿ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ನಾವು ಅದನ್ನೇ ಪಾಲಿಸ್ತೀವಿ. ಸೊ ಹಾಗಾಗಿ ತುಂಬ ಹೆಲ್ತ್ಗೆ ಒಳ್ಳೆಯದು, ಹಾರ್ಟ್ಗೂ ತುಂಬ ಒಳ್ಳೆಯದು ಪಪ್ಪಾಯ. ಸೊ ಇವತ್ತು ಲೈಟಾಗಿ ಅವಲಕ್ಕಿ ಮಾಡಿದ್ದೀನಿ. ಸೊ ಮಕ್ಳಿಗೂ ಇಷ್ಟ. ಹಾಗಾಗಿ ಆಯ್ ಮೋನು ಆಯಿತಾ ಸೈಕ್ಲಿಂಗು? ಇವತ್ತು ಮಗಿಗೆ ಒಂದು 10 ಸತಿ ಬಸ್ಕಿ ಓಡಿಸಿ ಸೈಕಲ್ ತುಳಿಸಿ ಈಗ ತಿಂಡಿ ಕೊಡ್ತಾಯಿದ್ದೀನಿ. ಇವತ್ತು ಅವಲಕ್ಕಿ ಮತ್ತು ಪಪ್ಪಾಯ. ಡೈಲಿ ಮಾಡೋಕ್ಕಾಗಲ್ಲ, ಸ್ಕೂಲ್ ಇರುತ್ತೆ. ಹಾಗಾಗಿ ರಜಾ ಇದ್ದಾಗ ಸಾಟರ್ಡೆ ಸಂಡೇಸು ಇವ್ರಿಗೆ ಎಕ್ಸಸೈಸ್ ಮಾಡಿಸಿದ್ದೀನಿ ಇವತ್ತು. ಸೊ ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಇವ್ರಿಗೂ ಅಷ್ಟೇ ಸೈಕ್ಲಿಂಗು ಮತ್ತು 10 ಸತಿ ಬಸ್ಕಿ. ಇವ್ರಿಗೆ ಎಕ್ಸಸೈಸು ಒಂದು 15 minutes.
ಮಕ್ಕಳ ಜೊತೆ ನಾವು ಸೇರಿಕೊಂಡು ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೂ ಖುಷಿ ಅನಿಸುತ್ತೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.